ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ನೋಡಿ, ಇಲ್ಲಿದ್ದಂಥ ಡ್ರ್ಯಾಗನ್ ಫ್ರೂಟ್ ಹೂ ಪೂರ್ತಿಯಾಗಿ ಅರಳಿ ಇವಾಗ ಬಾಡೋಗಿದೆ. ಆಮೇಲೆ ಇಲ್ಲಿದ್ದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ. ಹಾಗೆ ಇಲ್ಲಿ ಬನ್ನಿ, ಆಲ್ಮೋಸ್ಟ್ ಕಲರ್ ಫುಲ್ ಚೇಂಜ್ ಆಗಿದೆ. ಫುಲ್ಲು ಪಿಂಕ್ ಕಲರ್ಗೆ ಟರ್ನ್ ಆಗಬೇಕಿದು. ಫುಲ್ ಪಿಂಕ್ ಕಲರ್ ಆಗುತ್ತೆ. ಇವಾಗ ಅರ್ಧಂಬರ್ಧ ಪಿಂಕ್ ಕಲರ್ ಕಾಣಿಸ್ತಾ ಇದೆ. ವಿಪರೀತ ಗಾಳಿ, ಮಳೆ ಮಾತ್ರ ಬೀಳ್ತಾ ಇಲ್ಲ. ಆಷಾಢ ಶುರುವಾದ್ರೂ ಗಾಳಿ ಎಲ್ಲಿ ಬಿದ್ದೋಗುತ್ತೋ ಅಂತ ನಾನಿಲ್ಲಿ ಕಟ್ಟಿದ್ದೀನಿ, ಹಣ್ಣು ಹಾಳಾಗಬಾರ್ದು ಅಂತ. ಇದು ಬೇಗ ಕಲರ್ ಚೇಂಜ್ ಆಗಿದೆ, ಅದಿನ್ನೂ ಅಷ್ಟು ಬೇಗ ಕಲರ್ ಚೇಂಜ್ ಆಗಿಲ್ಲ. ಈಗ ಕಲರ್ ಶುರುವಾಗ್ತಾ ಇದೆ ಚೇಂಜ್ ಆಗೋದಕ್ಕೆ. ಇಲ್ಲೆಲ್ಲ ಇದಿನ್ನೂ ಲೇಟು. ಹೂ ಇವತ್ತು ಬಾಡೋಗಿದೆ. ನೆಕ್ಸ್ಟ್ ಇನ್ನೊಂದು ವೀಕಲ್ಲಿ ದೊಡ್ಡದಾಗತ್ತೆ. ಇಲ್ಲಿರೋದು ಹಾಗಲಕಾಯಿ ಬಳ್ಳಿ, ಬಿಳಿ ಕಲರ್ದು ಅನಿಸುತ್ತೆ. ಒಂದು ಗಿಡ ಉಟ್ಕೊಂಡಿದೆ, ಬೀಜ ಹಾಕಿದ್ವಿ. ಕರಿಬೇವಿನ ಗಿಡದಲ್ಲಿ ಎಲ್ಲ ಹೊಸ ಚಿಗುರು ಬರ್ತಾ ಇದೆ. ಹಾಗೆ ಇಲ್ಲಿ ಕಾಯಿಗಳಿತ್ತಲ್ಲ, ಆ ಕಾಯಿ ನೋಡಿ ಈ ರೀತಿ ಹಣ್ಣಾಗತ್ತೆ. ಯಾಕೋ ವಿಡಿಯೋ ಬ್ಲರ್ ಬರ್ತಾ ಇದೆಪ್ಪ, ಅದು ಸರಿ ಮಾಡಿದ್ರೂ ಸರಿ ಆಗ್ತಾ ಇಲ್ಲ. ಇವಾಗ ಕರೆಕ್ಟಾಗಿ ಕಾಣಿಸ್ತಾ ಇದೆ ಅನ್ಕೋತೀನಿ. ನೋಡಿ, ಈ ರೀತಿ ಹಣ್ಣಾಗಿರುತ್ತೆ ಪೂರ್ತಿ. ತಿನ್ಬೋದು. ಇದನ್ನು ತಿನ್ಬಿಟ್ಟು ಬೀಜನ ಹಾಕಿದ್ರೆ ಮತ್ತೆ ಗಿಡ ಬರುತ್ತೆ, ಕರಿಬೇವಿನ ಗಿಡ. ಎಲ್ಲ ಪೂರ್ತಿಯಾಗಿ ಹೊಸ ಚಿಗುರು. ಅವಾಗವಾಗ ಕಿತ್ಕೊತಾ ಇರ್ತೀವಿ ಅಡುಗೆಗೆ ಬೇಕಾಗಿರೋ ಅಷ್ಟು. ಯಾವುದೋ ಒಂದು ಪಕ್ಷಿ ಕೂಗ್ತಾ ಇದೆ, ಯಾವ ಪಕ್ಷಿ ಅಂತ ಗೊತ್ತಿಲ್ಲ. ನಿಮ್ಗೆ ಗೊತ್ತಿದ್ರೆ ತಿಳಿಸಿ. ಹಾಗೆ ಇಲ್ಲಿ ಮೇಲ್ಗಡೆ ಚಪ್ರದ ಅವರೆಕಾಯಿ ಗಿಡ ಹಬ್ಕೊತಾ ಇದೆ. ಅವಾಗ ಡ್ರ್ಯಾಗನ್ ಫ್ರೂಟ್ ಸರಿಯಾಗಿ ಕಾಣಿಸಿಲ್ಲ ಅನ್ಸುತ್ತೆ, ಮತ್ತೆ ತೋರಿಸ್ತಾ ಇದ್ದೀನಿ. ಸ್ವಲ್ಪ ದಿನದ ಹಿಂದೆ 2 ಮಾವಿನಕಾಯಿಗಳಿಗೆ ಗಿಳಿ ಕಚ್ಚಿಬಿಡುತ್ತೆ ಅಂತ ಕವರ್ ಕಟ್ಟಿದ್ನಲ್ಲ, ಅದು ಒಂದು ಪೂರ್ತಿಯಾಗಿ ಹಣ್ಣಾಗಿತ್ತು. ಫುಲ್ ಹಣ್ಣಾಗಿ ಮೆತ್ತಗಾಗಿ ಒಂದು ಕಡೆ ಓಪನ್ ಕೂಡ ಆಗಿಬಿಟ್ಟಿತ್ತು. ಹಾಗಾಗಿ ಇನ್ನು ಅದರಲ್ಲೇ ಬಿಟ್ಬಿಟ್ರೆ ಹಾಳಾಗಿಬಿಡುತ್ತೆ ಮಾವಿನಕಾಯಿ ಅಂತ ಅದನ್ನು ಕುಯ್ಕೊಂಡು ಬಂದು ಅದನ್ನ ಇವಾಗ ಕಟ್ ಮಾಡಿದೆ. ಒಂದು ಕಡೆ ಸ್ವಲ್ಪ ಹಾಳಾಗಿತ್ತು, ಅದನ್ನು ಎಸ್ತು. ಇನ್ನು ಮಿಕ್ಕಿರೋ ಅಂಥ ಕಡೆ ಚೆನ್ನಾಗೇ ಇತ್ತು. ಹಾಗೆ ತುಂಬಾ ಸ್ವೀಟಾಗಿತ್ತು. ಅದನ್ನು ಕಟ್ ಮಾಡಿಕೊಂಡು ಮನೆಯವರೆಲ್ಲ ತಿಂದ್ವಿ. ಮನೆಯಲ್ಲೇ ನಾವೇ ಬೆಳೆಸಿರೋಂಥ ಮಾವಿನ ಹಣ್ಣನ್ನು ತಿಂತಾ ಇರೋದು ತುಂಬಾ ಖುಷಿಯಾದಂಥ ವಿಷಯ. ಒಳ್ಳೆ ಸೈಜಲ್ಲಿ ಬಂದಿತ್ತು. ನೆಕ್ಸ್ಟ್ ಟೈಮ್ ಎಲ್ಲ ಪೂರ್ತಿ ಹಣ್ಣಾಗಲಿ ಅಂತ ಕಾಯೋಕ್ಕಾಗಲ್ಲ. ಕಾಯಲ್ಲಿರುವಾಗಲೇ ಕಟ್ ಮಾಡ್ಕೊಂಡು ತಿನ್ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡಿ, ಹಾಳಾಗಿದ್ದ ಕಡೆ ಎಲ್ಲ ಕಟ್ ಮಾಡಿ, ಇನ್ನೊಂದು ಕಡೆ ಚೆನ್ನಾಗೇ ಇತ್ತು, ಅದನ್ನು ಕಟ್ ಮಾಡಿಕೊಂಡು ತಿಂದ್ವಿ. ಒಂದು ಮಾವಿನಕಾಯಿ ಪೂರ್ತಿ ಹಣ್ಣಾಗೋಗಿತ್ತು, ಹಾಗಾಗಿ ಅದನ್ನು ಕಿತ್ಕೊಂಡ್ಬಿಟ್ವಿ. ಇನ್ನೊಂದಿದೆ, ಕಲರ್ ಚೇಂಜ್ ಆಗ್ತಾ ಇದೆ, ಇದನ್ನು ಕಿತ್ಕೊಂಡ್ಬಿಡ್ತೀನಿ. ಯಾಕಂದರೆ ಗಿಡದಲ್ಲೇ ಹಾಗೆ ಹಣ್ಣಾಗಿ ಬಿಟ್ಟರೆ ಕೆಲವೊಂದು ಗಿಳಿ ಕುಕ್ಕಾಕ್ಬಿಟ್ಟಿತ್ತು, ಇನ್ನೊಂದು ಕೆಲವೊಂದು ಅದರಲ್ಲೇ ಒಂಥರ ಹುಳ ಆಗಿಬಿಟ್ಟಿತ್ತು ಒಂದೆರಡು. ಹಾಗಾಗಿ ಇದನ್ನು ನೆಕ್ಸ್ಟ್ ಹಾರ್ವೆಸ್ಟ್ ಮಾಡಿಬಿಡ್ತೀನಿ, ಗಿಡದಲ್ಲೇ ಬಿಡೋದಿಲ್ಲ. ಅಷ್ಟರಲ್ಲಿ ಏನೂ ಆಗದೆ ಇದ್ದರೆ ಸಾಕು. ಕವರ್ ತೆಗೆದುಬಿಟ್ಟೆ. ಇಲ್ಲೊಂದು ಹಾಗಲಕಾಯಿ ಗಿಡ ಬಳ್ಳಿ ಇದೆ, ಅದನ್ನು ಹಬ್ಸ್ತಾ ಇದ್ದೀವಿ ಇಲ್ಲಿ ಮೇಲಕ್ಕೆ. ಗಾಳಿಗೆ ಎಷ್ಟೇ ಹಬ್ಸಿದ್ರೂ ವಾಪಸ್ ಬರ್ತಾ ಇದೆ. ದಾಳಿಂಬೆ ಗಿಡ ಹೊಸ ಚಿಗುರು ಬರ್ತಾ ಇದೆ, ಪೂರ್ತಿ ಎಲೆ ಎಲ್ಲ ಉದುರೋಗಿ. ಬದನೆಕಾಯಿ ಗಿಡದಲ್ಲಿ ಸುಮಾರಷ್ಟು ಹಾರ್ವೆಸ್ಟಿಂಗ್ ಇದೆ, ಆದರೆ ಬದನೆಕಾಯಿ ಗಿಡದಲ್ಲಿ ಒಂದು ಪ್ರಾಬ್ಲಮ್ ಶುರುವಾಗ್ಬಿಟ್ಟಿದೆ. ಮತ್ತೆ ರೋಗ ಶುರುವಾಗಿದೆ. ನೋಡಿ, ಈ ಥರ ರೋಗ ಬಂತು ಅಂದರೆ ಪೂರ್ತಿ ಗಿಡ ಹಾಳಾಗುತ್ತೆ. ಮತ್ತೆ ಎಲ್ಲ ಗಿಡನ ಕುಯ್ದು ವಾಪಸ್ ಅದು ಚಿಗುರಬೇಕು. ಅದುವರೆಗೂ ಯಾವುದೇ ಕಾಯಿಗಳು ಸಿಗೋದಿಲ್ಲ ನಮಗೆ. ನೋಡಿ, ಎಲ್ಲ ಕಡೆನೂ ಜಾಸ್ತಿ ಆಗಿದೆ. ಇಷ್ಟೊಂದು ಜಾಸ್ತಿ ಆದರೆ ಯಾವುದೇ ಮೆಡಿಸನ್ ಹಾಕಿದ್ರೂ ಕೂಡ ವರ್ಕ್ ಆಗೋದಿಲ್ಲ. ಇದೆಲ್ಲ ಹಾರ್ವೆಸ್ಟ್ ಮಾಡ್ಕೊಬೋದು. ಇದು ಬೆಂಡೆಕಾಯಿ ಗಿಡ ದೊಡ್ಡದಾಗ್ತಾ ಇದೆ. ಇದನ್ನು ನಾವು ಬೀನ್ಸ್ ಗಿಡ ಅಂತ ಬಿಟ್ವಿ, ಆದರೆ ಇದು ಚಪ್ರದ ಅವರೆಕಾಯಿ ಗಿಡನೇ ಅಥವಾ ಅವರೆಕಾಯಿ ಗಿಡ ಅನಿಸುತ್ತೆ. ದಾಸವಾಳ ಎಲ್ಲ ಸ್ವಲ್ಪ ಕಡಿಮೆನೇ ಆಗಿದೆ, ಜಾಸ್ತಿ ಏನೂ ಬಿಡ್ತಾ ಇಲ್ಲ ಇವಾಗ. ಒಂದೆರಡು ಮಾತ್ರ ಇದೆ ಅಷ್ಟೇ ಇವತ್ತು. ಇದೊಂದೇ ಒಂದು ಬೀನ್ಸ್ ಗಿಡ ಹುಟ್ಕೊಂಡಿರೋದು. ಬೀನ್ಸು ಹೂವಾಗಿತ್ತಲ್ಲ, ಅದೊಂದೇ ಒಂದು ಕಾಯಿ ಆಗಿದೆ. ಕಾಣಿಸ್ತಾ ಇದೆಯಾ?
ಸ್ವಲ್ಪ ದೊಡ್ಡದಾದ್ಮೇಲೆ ಮತ್ತೆ ಹಾರ್ವೆಸ್ಟ್ ಮಾಡ್ಕೊಂಡಾಗ ತೋರಿಸ್ತೀನಿ. ಇಲ್ಲಿರೋದು ಬೆಂಡೆಕಾಯಿ ಗಿಡ. ಈ ಥರದ ರೋಸ್ ಗಿಡದಲ್ಲಿ ಮೊಗ್ಗುಗಳೆಲ್ಲ ಶುರುವಾಗಿದೆ. ತುಂಬ ಸ್ಮೆಲ್ ಇರುತ್ತೆ, ಇದು ಚೆನ್ನಾಗಿರುತ್ತೆ. ಸೊಪ್ಪನ್ನೆಲ್ಲ ಕಿತ್ಕೊಂಡ್ಮೇಲೆ ಮತ್ತೆ ಚೆನ್ನಾಗಿ ಚಿಗುರು ಬರ್ತಾ ಇದೆ. ಬಸಳೆ ಸೊಪ್ಪು, ಹುಳಿ ಸೊಪ್ಪು ಜೊತೆಗೆ ಪುಂಡಿ ಸೊಪ್ಪು ಇನ್ನೊಂದು ದಿವಸ ಅಡುಗೆಗಾಗತ್ತೆ. ಮತ್ತು ಇಲ್ಲಿ ಪುಟಾಣಿ ರೋಸ್ ನೋಡ್ತಾ ಇದ್ದೀರಲ್ವಾ, ತುಂಬ ಚೆನ್ನಾಗಿದೆ ನೋಡಿ. ಇಷ್ಟು ಸಿಕ್ಕಿದೆ. ವಿಗ್ರಹಗಳ ಗಿಡಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಗೋರಿಕಾಯಿ ಗಿಡ. ಮತ್ತಿಲ್ಲಿ ಕೆಂಪು ಕಲರ್ ದಂಟು ಹಾಕಿದ್ದೆ, ಬರ್ತಾ ಇದೆ. ಮತ್ತು ಅಲ್ಲಲ್ಲೇ ಕೊತ್ತಂಬರಿ ಸೊಪ್ಪು ಹುಟ್ಟಿದೆ ಸ್ವಲ್ಪ. ಇವತ್ತಿನ ನನ್ನ ಗಾರ್ಡನಿಂಗ್ ಅಪ್ಡೇಟ್ ಇಷ್ಟೇ. ಮತ್ತೊಂದು ಗಾರ್ಡನಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಗಿಡ ಮರ ಬೆಳೆಸಿ ಪ್ರಕೃತಿಯನ್ನು ಉಳಿಸಿ. ಹ್ಯಾಪಿ ಗಾರ್ಡನಿಂಗ್.